ವೆಲ್ಕಮ್ ಟು ಅವರ್ ವಿಡಿಯೋ. ನಾವು ಈ ವಿಡಿಯೋದಲ್ಲಿ ಇಲ್ಲಿ ಕಾಣಿಸ್ತಾ ಇರುವಂತಹ ಎಲ್ಲ ಡೌಟ್ಗಳಿಗೆ ಉತ್ತರಗಳನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. 8th ಪೇ ಕಮಿಷನ್ GDSಗಳಿಗೆ ಎಲಿಜಿಬಲ್ ಇದೆಯಾ, ಅವರು GDSಗಳು ಎಲಿಜಿಬಲ್ ಆಗಿದ್ದಾರಾ ಇಲ್ವಾ ಅಂತ ಹೇಳೋದಾದರೆ, ಎಲ್ಲ GDSಗಳು 8th ಪೇ ಸ್ಕೇಲ್ಗೆ ರೆಕಮೆಂಡ್ ಮಾಡಿದ್ದಾರೆ. ಈಗ ನಮ್ಮ ಗೌರ್ಮೆಂಟ್ ಸಹ ನಮ್ಮ GDSಗಳನ್ನು ತಗೋಬೇಕು ಅಂತ ರೆಕಮೆಂಡ್ ಮಾಡಿದ್ದಾರೆ. ಈ 8th ಪೇ ಕಮಿಷನ್ ಖಚಿತವಾಗಿ ನಮ್ಮ GDSಗಳಿಗೆ ಅಪ್ಲೈ ಆಗುತ್ತಾ ಅಂತ ಹೇಳ್ಬಹುದು. ಯಾಕಂದರೆ ನಾವೀಗ GDS ಕೆಲಸಗಳಲ್ಲಿ, ನಮ್ಮ ಪೋಸ್ಟ್ ಆಫೀಸ್ ಕೆಲಸಗಳಲ್ಲಿ ಚೇಂಜಸ್ಗಳನ್ನು ನೋಡ್ತಾ ಇದ್ದೀವಿ. ಅದರ ಭಾಗವಾಗಿ ಏನೇನು ಚೇಂಜಸ್ ಮಾಡಿದ್ದಾರೆ ಅಂತ ಹೇಳೋದಾದರೆ, IT 2.0 ತಂದಿದ್ದಾರೆ. ರಿಜಿಸ್ಟರ್ ಪೋಸ್ಟನ್ನು ಸ್ಪೀಡ್ ಪೋಸ್ಟಾಗಿ ಬದಲಾವಣೆ ಮಾಡಿದ್ದಾರೆ. ಅದು ಅಲ್ಲದೆ IDC ಸೆಂಟರ್ಗಳನ್ನು ತೆಗೆದಿದ್ದಾರೆ. IDC ಸೆಂಟರನ್ನು ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಥರ ತುಂಬ ಚೇಂಜಸ್ ಮಾಡ್ತಿದ್ದಾರೆ. ಸೊ ಇದಕ್ಕೆ GDS ಸ್ಯಾಲ್ರಿಗಳು ಹೆಚ್ಚಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಖಂಡಿತವಾಗಿ ಇದರಲ್ಲಿ 8th ಪೇ ಕಮಿಷನ್ಗೆ ನಾವು ಎಲಿಜಿಬಲ್ ಅಂತಲೇ ಹೇಳ್ಬೋದು. ಈ ಒಂದು ಚೇಂಜಸ್ ಮಾಡಿರೋದ್ರಿಂದ ಎಲ್ಲ ಪೋಸ್ಟ್ ಆಫೀಸ್ ನೌಕರರು ಇದರಲ್ಲಿ ತುಂಬ ಕೆಲಸ ಮಾಡೋದ್ರಿಂದ ಅವ್ರಿಗೆ ಸ್ಯಾಲ್ರಿಯನ್ನು ಹೆಚ್ಚಾಗಿ ಕೊಡ್ಬೋದು ಅಂತ ನಾವು ಈ ವಿಡಿಯೋದಲ್ಲಿ ಹೇಳ್ಬೋದು. ಕಮಿಷನಲ್ಲಿ ನಮ್ಮ GDSಗಳಿಗೆ ಫಿಟ್ಮೆಂಟ್ ಫ್ಯಾಕ್ಟರ್ ಯಾವ ಥರ ಅಪ್ಲೈ ಆಗುತ್ತೆ ಅಂತ ಹೇಳೋದಾದರೆ, ನಮ್ಮ ಬೇಸಿಕ್ ಸ್ಯಾಲ್ರಿ, GDSಗಳಿಗೆ ಇರುವಂಥ ಬೇಸಿಕ್ ಸ್ಯಾಲ್ರಿ ಇಂಟು ಫಿಟ್ಮೆಂಟ್ ಫ್ಯಾಕ್ಟರನ್ನು ಮಾಡಿಕೊಂಡಾಗ, ಅಂದರೆ ನಮಗೆ ಈಗ ಫಿಟ್ಮೆಂಟ್ ಫ್ಯಾಕ್ಟರ್ 1.8ಇಂದ 2.5ವರೆಗೂ ಹೋಗೋ ಚಾನ್ಸ್ ಇದೆ. ಅಂದರೆ ನಮ್ಮ ಸ್ಯಾಲ್ರಿ ಡಬಲ್ ಆಗೋ ಸಾಧ್ಯತೆ ಇದೆ. ಆದರೆ ನಮ್ಮ BPM ಆದವರಿಗೆ, GDS BPM ಆದವರಿಗೆ 25,000ದಿಂದ 30,000ವರೆಗೂ ಬರ್ಬೋದು. ABPM ಮತ್ತು ಡಾಕ್ ಸೇವಕ್ ಅವರಿಗೆ ಸ್ಯಾಲ್ರಿ ಯಾವ ಥರ ಇರುತ್ತಂದರೆ 23,000ದ 27,000 ಆಗುವಂತಹ ಎಲ್ಲ ಸಾಧ್ಯತೆ ತುಂಬಾ ಇದೆ ಅಂತ ಹೇಳ್ಬೋದು. ಪೋಸ್ಟಲ್ ಡಿಪಾರ್ಟ್ಮೆಂಟ್ ನೌಕರರಿಗೆ ಮತ್ತು GDS ಅವರಿಗೆ ಕಾಮನ್ ಆಗಿರುವಂಥ ಡೌಟ್ ಏನಂದರೆ, ದೀಪಾವಳಿ ಬೋನಸ್ ಇನ್ನೂ ಬೀಳಿಲ್ಲ ಅಂತ ಇದೊಂದು ಕಾಮನಾಗಿ ಡೌಟ್ ಎಲ್ಲರಿಗೂ ಇದ್ದೇ ಇದೆ. ಆ್ಯಕ್ಚುಲಿ ಇದು ಏನಾಗಿದೆ ಅಂದರೆ, ದಸರಾ ದೀಪಾವಳಿ ಬೋನಸ್ ಅಂತ ಏನು ಕರೀತಾರೆ, ಕೆಲವು ಕಡೆ ದಸರಾ ಚೆನ್ನಾಗಿ ಮಾಡ್ತಾರೆ, ಕೆಲವು ಕಡೆ ದೀಪಾವಳಿ ಚೆನ್ನಾಗಿ ಮಾಡ್ತಾರೆ. ಇದಕ್ಕಾಗಿ ಇದನ್ನು ದೀಪಾವಳಿ ಬೋನಸ್ ಅಂತ ನಾವು ಈಗ ಕನ್ಸಿಡರ್ ಮಾಡ್ತಾಯಿದ್ದೀವಿ. ನಮ್ಮ ಬೋನಸ್ ಆ್ಯಕ್ಚುಲಿ ಈ ತಿಂಗಳಲ್ಲಿ, ಇದೇ ವೀಕಲ್ಲಿ ಬೀಳಬೇಕಾಗಿತ್ತು ದಸರಾಗೆ, ಬಟ್ ನಿಧಾನ ಆಗಿದೆ. ಇದು ಯಾಕೆ ತಡ ಆಗಿದೆ ಅಂತಂದರೆ, ನಮ್ಮ ಫೈಲ್ ಏನಿದೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಬೋನಸ್ ರಿಲೇಟೆಡ್ ಫೈಲ್, ಅದು ಮಂತ್ರಿಗಳಿಂದ ನಿಧಾನ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ಮಿನಿಸ್ಟರ್ ಯಾರಿದ್ದಾರೋ ಅವರಿಂದ ಸ್ವಲ್ಪ ತಡ ಮಾಡ್ತಿದ್ದಾರೆ ಅಷ್ಟೇ. ಈ ತಿಂಗಳ 10ನೇ ತಾರೀಕು ಒಳಗಡೆ ಬೋನಸ್ ಅಂತೂ ಖಂಡಿತವಾಗಿ ಬಂದೇ ಬರುತ್ತೆ ಅಂತ ನಾನು ನಿಮಗೆ ಖಚಿತವಾಗಿ ಹೇಳಬಲ್ಲೆ. GDS ಬೋನಸ್ ಏನಿದೆ, ಇದು ಯಾವ ಥರ ಕನ್ಸಿಡರ್ ಮಾಡಿ ಬೋನಸ್ ಕೊಡ್ತಾರೆ ಅಂತಂದರೆ, ಇದು ಫೈನಾನ್ಷಿಯಲ್ ಇಯರ್ ಅಂತ ಕನ್ಸಿಡರ್ ಮಾಡಿಕೊಂಡು, ಈ ಫೈನಾನ್ಷಿಯಲ್ ಇಯರ್ ಏನಿದೆ 1-4 ಏಪ್ರಿಲ್ 2024ರಿಂದ 31-3 ಅಂದರೆ ಮಾರ್ಚ್ 25 ತನಕ ಈ ಫುಲ್ ಇಯರ್ ಯಾರು ಮಾಡಿರ್ತಾರೋ ಅವ್ರಿಗೆ 13,816 ರೂಪಾಯಿ ಬರುತ್ತೆ. ಎಲ್ರಿಗೂ ಇದೇ ಥರ ಬರುತ್ತಾ ಅಂತ ಹೇಳೋದಾದರೆ, ಖಂಡಿತವಾಗಿ ಇದೇ ಥರ ಬರೋದಕ್ಕೆ ಚಾನ್ಸ್ ಇಲ್ಲ ಅನಿಸುತ್ತೆ. ಯಾಕೆ ಅಂತಂದರೆ, ಕೆಲವರು ನ್ಯೂ ಜಾಯ್ನಿಂಗ್ ಅಂತ ಇರ್ತಾರೆ. ಅವ್ರಿಗೆ ಪರ್ ಮಂತ್ 1,150 ಅಂತ ನಾವು ಕೌಂಟ್ ಮಾಡಿಕೊಂಡಾಗ ಟೋಟಲಾಗಿ ಒಂದು ವರ್ಷಕ್ಕೆ 1,150 ಇಂಟು 12 ಅಂತ ತಗೊಂಡ್ರೆ 13,810 ರೂಪಾಯಿ ಆಗುತ್ತೆ. ಈ ಲೆಕ್ಕದಲ್ಲಿ ನಾವು ತಗೊಂಡ್ರೆ ಅವ್ರು ಜಾಯ್ನ್ ಆದಾಗಿಂದ ಎಷ್ಟು ತಿಂಗಳು ಕೆಲಸ ಮಾಡಿದ್ದಾರೆ ಅಂತ ತಗೊಂಡಾಗ 1,150 ಇಂಟು ಅವರೆಷ್ಟು ದಿನ ಎಷ್ಟು ತಿಂಗಳು ಕೆಲಸ ಮಾಡಿದಾರೋ ಅದನ್ನು ಇಂಟು ಮಾಡಿದರೆ ಅವರಿಗೆ ಬರೋವಂಥ ಬೋನಸ್ ಇಲ್ಲೇ ಗೊತ್ತಾಗುತ್ತೆ. ದಿನಗಳಿಂದ GDS ನೌಕರರಲ್ಲಿ
ಗೊಂದಲವನ್ನು ಉಂಟು ಮಾಡಿದ ವಿಷಯ ಏನು ಅಂತಂದರೆ PLI RPLI ಇನ್ಶೂರೆನ್ಸ್ ಇನ್ಸೆಂಟಿವ್ಸ್ ಕಳೆದ 4 ತಿಂಗಳಿಂದ ಅಕೌಂಟಿಗೆ ಜಮೆ ಆಗಿರೋದಿಲ್ಲ. ಕೆಲವು ಡಿವಿಷನ್ನಲ್ಲಿ ಕ್ರೆಡಿಟ್ ಆಗಿದೆ, ಕೆಲವು ಡಿವಿಷನ್ನಲ್ಲಿ ಆಗಿಲ್ಲ. ನಮಗೊಂದು ಗೊತ್ತಿರೋ ಮಾಹಿತಿ ಪ್ರಕಾರ ಇದೇ ವೀಕಲ್ಲಿ ಇನ್ಸೆಂಟಿವ್ಸ್ ಕ್ರೆಡಿಟ್ ಆಗುವ ಚಾನ್ಸ್ ತುಂಬ ಇದೆ. ಮತ್ತು ಅದರ ಜೊತೆಗೆ ಅದರ ನಂತರ ಅಂದರೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಕೊಂಡೆ ದೀಪಾವಳಿ ಬೋನಸ್ ಸಹ ಬರುತ್ತೆ ಅಂತ ನಮಗೆ ಮಾಹಿತಿ ಇದೆ. ನೀವೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಖಂಡಿತವಾಗಿ ರಿಪ್ಲೈ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.